ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಬೆಂಗಳೂರು ವಿಶ್ವವಿದ್ಯಾಲಯದ ಮೊದಲನೇ BA ವಿಭಾಗದ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು ಈ ಶೀರ್ಷಿಕೆ ಅಡಿಯಲ್ಲಿ 2ನೇ ಅಧ್ಯಾಯದಲ್ಲಿ ಬರುವಂಥ ಕೆಲವು ಪ್ರಮುಖ ವಿಚಾರಗಳನ್ನು ಈಗ ಆಲ್ರೆಡಿ ನಾನು 2 ವಿಡಿಯೋ ಉಪನ್ಯಾಸ ಮಾಲಿಕೆಯ ಮೂಲಕ ಹಂಚಿಕೊಂಡಿದ್ದೀನಿ. ಈಗ ಮತ್ತೊಂದು ಉಪನ್ಯಾಸ ಮೂಲಕ ರಾಜ್ಯದ ಬಗ್ಗೆ ಇರತಕ್ಕಂಥ ಮೌಲ್ಯಗಳನ್ನು, ವಿಚಾರಗಳನ್ನು ತಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಈ ಒಂದು ಸೆಷನ್ನಲ್ಲಿ ನಮಗೆ ಏನೇನು ಸಹಾಯಕವಾಗುತ್ತೆ, ಈ ಸ್ಕೀಮಿನ ಉದ್ದೇಶಗಳೇನು ಮತ್ತು ಈ ಒಂದು ಅಧ್ಯಯನದ ಉದ್ದೇಶಗಳೇನು, ರಾಜ್ಯದ ಅಧ್ಯಯನದ ಉದ್ದೇಶಗಳೇನು, ಮತ್ತು ಈ ಒಂದು ಸೆಷನ್ ನಮಗೆ ವಿದ್ಯಾರ್ಥಿ ಸಮುದಾಯಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ದಿಸ್ ಸೆಷನ್ ಹೆಲ್ಪ್ಸ್ ಟು ದಿ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ದಿ ಸ್ಟೇಟ್. ಇದರ ಅಧ್ಯಯನದ ಫಲಿತಾಂಶ ವಿದ್ಯಾರ್ಥಿಗಳಿಗೆ ರಾಜ್ಯದ ಅರ್ಥವನ್ನು ಕಲ್ಪಿಸಿಕೊಡುತ್ತೆ. ರಾಜ್ಯದ ಬಗ್ಗೆ ವಿವಿಧ ಚಿಂತಕರು ತಿಳಿಸಿರುವಂಥ ವ್ಯಾಖ್ಯೆಗಳನ್ನು ತಿಳ್ಕೊಳ್ಳಲು ನಮಗೆ ಸಹಾಯವಾಗುತ್ತೆ. ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಲರ್ನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ನೇಚರ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಕಾನ್ಸೆಪ್ಟ್ ಆಫ್ ಸ್ಟೇಟ್. ಈ ಹಂತ ವಿದ್ಯಾರ್ಥಿಗಳಿಗೆ ರಾಜ್ಯದ ಸ್ವಭಾವ ಹೇಗಿದೆ ಮತ್ತು ರಾಜ್ಯ ಹೇಗೆ ಬೆಳವಣಿಗೆಯನ್ನು ಹೊಂದಿತು, ರಾಜ್ಯ ಬೆಳವಣಿಗೆ ಆಯಾ ಕಾಲಘಟ್ಟದಲ್ಲಿ ತನ್ನ ಸ್ವರೂಪವನ್ನು ಯಾವ ರೀತಿ ಪಡ್ಕೊಂಡಿತ್ತು ಅಂತ ಮುಂತಾದ ಪರಿಕಲ್ಪನೆಗಳನ್ನು ತಿಳ್ಕೊಳ್ಳಲು ಈ ಒಂದು ಸೆಷನ್ ಹಂತ ನಮಗೆ ಸಹಾಯಕವಾಗುತ್ತೆ. ಹಾಗೆ ಈ ಅಧ್ಯಯನ ಮಾಡೋದರಿಂದ, ರಾಜ್ಯವನ್ನು ಅಧ್ಯಯನ ಮಾಡೋದರಿಂದ ವಿದ್ಯಾರ್ಥಿಗಳಿಗೆ, ಅದರಲ್ಲಿ ವಿಶೇಷವಾಗಿ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ರಾಜ್ಯದ ಸ್ವಭಾವವನ್ನು ಸಮಗ್ರವಾಗಿ ಅಧ್ಯಯನ ಮಾಡಿದ್ದೇ ಆದರೆ ಒಬ್ಬ ನಾಗರಿಕನಾಗಿ ತನ್ನ ಕೊಡುಗೆಗಳೇನು, ತನ್ನ ಒಂದು ಕರ್ತವ್ಯಗಳೇನು, ತನ್ನ ಜವಾಬ್ದಾರಿಗಳೇನು ಅಂತ ತಿಳ್ಕೊಳ್ಳೋದಕ್ಕೆ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸಹಾಯವಾಗುತ್ತೆ. ಮತ್ತು ರಾಜ್ಯ ಆಯಾ ಕಾಲಘಟ್ಟದಲ್ಲಿ ಹೇಗೆ ಬೆಳವಣಿಗೆಯನ್ನು ಹೊಂದಿತು ಮುಂತಾದ ಪರಿಕಲ್ಪನೆಗಳನ್ನು ಈ ಹಂತಗಳಲ್ಲಿ ನಾವು ಅಧ್ಯಯನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ರಾಜ್ಯದ ಸ್ವರೂಪ ಅಂದ ತಕ್ಷಣ, ರಾಜ್ಯದ ಪರಿಕಲ್ಪನೆಗಳಂದ ತಕ್ಷಣ ನಮಗೆ ಕೆಲವು ಮೌಲ್ಯಗಳು ತನ್ನಿಂದ ತಾನೇ ಅರ್ಥವಾಗುತ್ತಾ ಹೋಗಬೇಕು. ಸ್ಟೇಟ್ ಹ್ಯಾಸ್ ಆಲ್ವೇಸ್ ಬೀನ್ ಸೆಂಟ್ರಲ್ ಟು ದಿ ಪೊಲಿಟಿಕಲ್ ಅನಾಲಿಸಿಸ್. ರಾಜ್ಯ ಯಾವಾಗಲೂ ರಾಜ್ಯದ ಮತ್ತು ರಾಜಕೀಯದ ವ್ಯವಸ್ಥೆಯ ಬಗ್ಗೆ ವಿಶ್ಲೇಷಣೆ ಮಾಡೋದನ್ನು ಹೆಚ್ಚು ಕೇಂದ್ರೀಕೃತ ಮಾಡಿರುತ್ತೆ ಅಂತಕ್ಕಂಥದ್ದನ್ನು ಅರ್ಥೈಸ್ಕೋಬೇಕು. ಟು ಸಚ್ ಆ್ಯನ್ ಎಕ್ಸ್ಟೆಂಟ್ ದಟ್ ಪಾಲಿಟಿಕ್ಸ್ ಈಸ್ ಆಫ್ಟನ್ ಅಂಡರ್ಸ್ಟುಡ್ ಆ್ಯಸ್ ದ ಸ್ಟಡಿ ಆಫ್ ದಿ ಸ್ಟೇಟ್. ರಾಜ್ಯದ ಬಗ್ಗೆ ಅಧ್ಯಯನ ಮಾಡೋದರಿಂದ ರಾಜಕೀಯದ ಬಗ್ಗೆ ಅರ್ಥ ಮಾಡಿಕೊಳ್ಳುವಂಥ ಒಂದು ಅವಕಾಶಗಳು ಈ ರಾಜ್ಯದ ಅಧ್ಯಯನದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಮತ್ತು ರಾಜ್ಯದ ಮೇಲೆ ಬಹಳಷ್ಟು ಚರ್ಚೆಗಳು, ಎಂತೆಂಥ ರಾಜ್ಯಗಳಿದೆ, ಒಬ್ಬ ಮನುಷ್ಯನ ಬೆಳವಣಿಗೆಗೆ ರಾಜ್ಯದ ಕೊಡುಗೆಗಳೇನು, ರಾಜ್ಯದ ಚಿಂತನೆಗಳೇನು, ರಾಜ್ಯದ ಮೌಲ್ಯಗಳೇನು ಎಲ್ಲವನ್ನೂ ಕೂಡ ಅದರ ಮೇಲೆ ಬಹಳಷ್ಟು ಚರ್ಚೆಗಳು ನಡೆದಿದೆ. ಚರ್ಚೆಗಳು ನಿರಂತರವಾಗಿ ನಡೀತಾನೆ ಬರುತ್ತೆ. ಮತ್ತು ವಿಶೇಷವಾಗಿ ರಾಜ್ಯದ ಒಂದು ಆಯಾ ಕಾಲಘಟ್ಟದಲ್ಲಿ ನಾವು ಗಮನಿಸಿದಾಗ ರಾಜ್ಯ ಹೇಗೆ ತನ್ನೆಲ್ಲ ಮೌಲ್ಯಗಳನ್ನು ಬೆಳೆಸ್ಕೊಂಡಿದೆ ಅಂತಕ್ಕಂಥದ್ದು. ಮತ್ತು ದ ಫಸ್ಟ್ ಫೋಕಸ್ ದ ನೀಡ್ ಫಾರ್ ದಿ ಸ್ಟೇಟ್ ಆ್ಯಂಡ್ ದ ಬೇಸಿಸ್ ಆಫ್ ಪೊಲಿಟಿಕಲ್ ಅಬ್ಲಿಗೇಷನ್. ಮೊದಲಿಗೆ ರಾಜ್ಯದ ಅಗತ್ಯತೆ ಮನುಷ್ಯನಿಗೆ ಎಷ್ಟಿದೆ ಅಂತಕ್ಕಂಥದ್ದನ್ನು ಮತ್ತು ದ ಬೇಸಿಸ್ ಆಫ್ ಪೊಲಿಟಿಕಲ್ ಅಬ್ಲಿಗೇಷನನ್ನು ಸ್ಪಷ್ಟವಾಗಿ ತಿಳ್ಕೊಳ್ತಕ್ಕಂಥ ಒಂದು ಅವಕಾಶಗಳು ನಮಗೆ ರಾಜ್ಯದ ಸ್ವರೂಪ ಮತ್ತು ಬೆಳವಣಿಗೆ ಬಗ್ಗೆ ತಿಳ್ಕೊಡ್ತವೆ. ದ ಸೆಕೆಂಡ್ ಕನ್ಸರ್ನ್ ದ ನೇಚರ್ ಆಫ್ ದಿ ಸ್ಟೇಟ್ ಪವರ್. ಮನುಷ್ಯನ
ಮನುಷ್ಯನು ಸಂಘಜೀವಿ, ಸಮಾಜಜೀವಿ ಮತ್ತು ರಾಜಕೀಯ ಜೀವಿ ಅಂತಕ್ಕಂಥ ಕಲ್ಪನೆಗಳನ್ನು ಆಧಾರಗಳು ಹಿಡಿದು ಇದು ವಿಶೇಷವಾಗಿ ರಾಜ್ಯದ ಸ್ವರೂಪವನ್ನು ತಿಳಿಸೋದರ ಜೊತೆಗೆ ರಾಜ್ಯದ ಶಕ್ತಿ ಎಷ್ಟು, ಎಂಥದ್ದು, ಎಷ್ಟು ಮಹತ್ವದ್ದು ಅಂತಕ್ಕಂಥದ್ದನ್ನು ತಿಳಿಸ್ಕೊಡುತ್ತೆ. ಮತ್ತು ರಾಜ್ಯ ಮುಖ್ಯವಾಗಿ ಹಲವಾರು ಉದ್ದೇಶಗಳಿಗಾಗಿ ಅಸ್ತಿತ್ವದಲ್ಲಿದೆ ಅಂತಕ್ಕಂಥದ್ದನ್ನು ನಾವು ಅಧ್ಯಯನ ಮಾಡ್ಬೋದು. ಕಾನೂನು ಮತ್ತು ಸುವ್ಯವಸ್ಥೆ ಬಗ್ಗೆ, ಸಾಮಾಜಿಕ ಸಂಬಂಧಗಳ ಬಗ್ಗೆ, ವ್ಯಕ್ತಿಗಳ ಸರ್ವಾಂಗೀಣ ಅಭಿವೃದ್ಧಿಯ ಬಗ್ಗೆ, ಆಮೇಲೆ ಮನುಷ್ಯನಿಗೆ ಅಗತ್ಯವಾದಂಥ ವಸ್ತುಗಳ ಸೇವೆಗಳನ್ನು ಮತ್ತು ನಾವು ಏನೇ ಎಂಥ ಸಂದರ್ಭ ಬಂದರೂ ಶಾಂತಿಯುತವಾಗಿ ಪರಸ್ಪರವಾಗಿ ಹಂಚಿಕೊಳ್ಳುವುದನ್ನು ಮತ್ತು ಸದಸ್ಯರ ನಡುವೆ ಉಂಟಾಗಬಹುದಾದಂಥ ವಿವಾದಗಳನ್ನು ಹೇಗೆ ಬಗೆಹರಿಸಿಕೊಳ್ಳೋದು ಮತ್ತು ವ್ಯಕ್ತಿಯ ಸ್ವಭಾವವನ್ನು ಪ್ರತಿಬಿಂಬಿಸ್ತಕ್ಕಂಥದ್ದು ರಾಜ್ಯ. ಮತ್ತು ರಾಜ್ಯದ ಮೇಲೆ ಧರ್ಮದ ಪ್ರಭಾವ ಎಷ್ಟಿದೆ, ಧಾರ್ಮಿಕ ಅಂಶಗಳ ಪ್ರಭಾವ ಎಷ್ಟಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೋದು. ಮತ್ತು ರಾಜ್ಯದ ಆರ್ಥಿಕ ಚಟುವಟಿಕೆ ಸಂಬಂಧವಾಗಿ ಯೋಜನಾ ಅರ್ಥವ್ಯವಸ್ಥೆಯನ್ನು ಹೇಗೆ ರೂಪಿಸ್ಕೊಳ್ಳೋದು, ಮತ್ತು ರಾಜ್ಯದ ಸ್ವಭಾವದ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥ ಅನೇಕ ಅಂಶಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋಗ್ಬೋದು. ಮತ್ತು ರಾಜ್ಯದ ಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟು ಪ್ರಭಾವವನ್ನು ಬೀರಿದೆ, ಮತ್ತು ರಾಜ್ಯದ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ದೃಷ್ಟಿಕೋನ, ಇವುಗಳೆಲ್ಲವೂ ಕೂಡ ಈ ರಾಜ್ಯದ ಬಗ್ಗೆ ಸಮಗ್ರವಾಗಿ ನಮಗೆ ಅನೇಕ ಅಂಶಗಳನ್ನು ತಿಳಿಸ್ತಕ್ಕಂಥ ಒಂದು ಪ್ರಮುಖವಾದಂಥ ಸಾಧನ ಆಗಿದೆ. ಮತ್ತು ಒಬ್ಬ ಚಿಂತಕ ಭಾಳ ನಿರ್ದಿಷ್ಟವಾಗಿ ನಿಖರವಾಗಿ ತನ್ನ ಅಭಿಪ್ರಾಯವನ್ನು ತಿಳಿಸ್ಬೇಕಾದ್ರೆ ಅವನನ್ನು ಸಂಘಜೀವಿ ಆ ನಿಟ್ಟಿನಲ್ಲಿ ಅವನಿಗೆ ಅಧ್ಯಯನ ಮಾಡಿ ಅವನು ಹೇಗೆ ಸಮಾಜ ಜೀವಿಯಾಗಿದ್ದಾನೆ. ಅಂದರೆ ಸಮಾಜ ಜೀವಿ ಅಂತ ಯಾಕೆ ಅರಿಸ್ಟಾಟಲ್ ಅವರು ಪ್ರತಿಪಾದನೆ ಮಾಡ್ತಾರೆ ಅಂತಂದರೆ, ಮನುಷ್ಯ ಸಮಾಜದಲ್ಲೇ ಹುಟ್ಟಬೇಕು, ಸಮಾಜದಲ್ಲೇ ಅಲ್ಪ ಸ್ವಲ್ಪ ಸಾಧನೆಯನ್ನು ಮಾಡಬೇಕು, ಏನಾದರೂ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು, ಕೊನೆಗೆ ಒಂದಿಲ್ಲ ಒಂದಿನ ಸಮಾಜದಲ್ಲಿ ನಿಧನ ಆಗಬೇಕು. ಅದಕ್ಕೆ ಅವನು ಮ್ಯಾನ್ ಈಸ್ ಎ ಸೋಷಿಯಲ್ ಆ್ಯನಿಮಲ್ ಅಂತ ಕರೆದಿರು. ಅದರ ಜೊತೆಯಲ್ಲಿ ಇವತ್ತು ಆಧುನಿಕವಾಗಿ ಮನುಷ್ಯ ಸಮಾಜ ಜೀವಿಯಾಗಿರೋದ್ರ ಜೊತೆಗೆ, ಸಂಘಜೀವಿಯಾಗಿರೋದ್ರ ಜೊತೆಗೆ ರಾಜಕೀಯ ಜೀವಿಯಾಗಿದ್ದಾನೆ. ಅಂದರೆ ರಾಜ್ಯದ ಬಗ್ಗೆ ಅಪಾರವಾದಂಥ ಜ್ಞಾನವನ್ನು ಹೊಂದುವಂಥ ವ್ಯಕ್ತಿಯಾಗಿದ್ದಾನೆ. ಅಪಾರವಾದಂಥ ಕಳಕಳಿ ಇದೆ ರಾಜ್ಯದ ಬಗ್ಗೆ, ಅಪಾರವಾದಂಥ ಒಂದು ಸ್ವಭಾವ ಇದೆ. ಮತ್ತು 18 ಮತ್ತು 19ನೇ ಶತಮಾನದಲ್ಲಿ ವ್ಯಕ್ತಿವಾದ ಅಭಿಪ್ರಾಯಗಳಿಂದ ಮುಕ್ತವಾಗಿ ರಾಜ್ಯದ ಮೇಲೆ ಎಷ್ಟು ಪ್ರಭಾವವನ್ನು ಬೀರಿದೆ ಅಂತಕ್ಕಂಥದ್ದನ್ನು ಗಮನಿಸಬೇಕು. ಮತ್ತು ಒಂದು ರಾಜ್ಯದ ಕಾನೂನು ವ್ಯವಸ್ಥೆ, ಸುವ್ಯವಸ್ಥೆ, ವಿದೇಶಿ ಆಕ್ರಮಣ ತಡೆ ಕಾರ್ಯದ ಮೇಲೆ ಮಿತಿಯನ್ನು ವಿಧಿಸಿರ್ತಕ್ಕಂಥದ್ದನ್ನು ಗುರುತಿಸ್ತಾ ಹೋಗ್ಬೋದು. ಹೀಗೆ ರಾಜ್ಯ ಅಂತಕ್ಕಂಥ ಒಂದು ಕಲ್ಪನೆ ಆಯಾ ಕಾಲಘಟ್ಟದಲ್ಲಿ, ಅದಕ್ಕೆ ಅರಿಸ್ಟಾಟಲ್ ಅವರ ಒಂದು ಅದ್ಭುತವಾದಂಥ ವ್ಯಾಖ್ಯೆ ಅವರು ಪ್ರತಿಪಾದನೆ ಮಾಡೋದು ಏನಪ್ಪ ಅಂತಂದರೆ, ರಾಜ್ಯವು ಒಂದು ಸ್ವಾಭಾವಿಕವಾದಂಥ ಸಂಸ್ಥೆ, ರಾಜ್ಯ ಒಂದು ಅವಶ್ಯಕವಾದಂಥ ಒಂದು ಸಂಸ್ಥೆ, ರಾಜ್ಯದ ಒಂದು ಅಗತ್ಯತೆ ಬಹಳಷ್ಟು ಇದೆ. ವಿತೌಟ್ ಸ್ಟೇಟ್ ವಿ ಕೆನಾಟ್ ಲೀವ್ ಅಂಥೇಳಿ, ನಾವು ರಾಜ್ಯದಲ್ಲಿ ರಾಜ್ಯ ಇಲ್ಲದೆ ಇದ್ದರೆ ಮನುಷ್ಯನ ಬದುಕೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಮತ್ತು ಮೆಕ್ಯಾವಲಿ ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂದರೆ, ರಾಜ್ಯವು ಮಾನವ ಗುಣದ ಶ್ರೇಷ್ಠ ತಮ್ಮ ಉತ್ಪನ್ನವಾಗಿದೆ ಅಂತ ಕರೆದಿದ್ದಾರೆ. ಅದಕ್ಕೆ ಕೆಲವರು ಇದನ್ನು ಕಲ್ಯಾಣ ರಾಜ್ಯ, ನ್ಯಾಯಯುತವಾದಂಥ ಸಂಸ್ಥೆ ಅಂತಕ್ಕಂಥದ್ದನ್ನು ಕೂಡ ಗುರುತಿಸ್ತಾ ಹೋಗ್ತಾರೆ. ಹೀಗೆ ವಿಶೇಷವಾಗಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು ರಾಜ್ಯದ ಬಗ್ಗೆ ತನ್ನ ಸ್ವಭಾವ, ಅದು ಬೆಳೆದು ಬಂದಂಥ ರೀತಿ, ಇವೆಲ್ಲವುಗಳ ಬಗ್ಗೆ ನಾವು ಈ ಒಂದು ಹಂತದಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಭಾಳ ವಿಶಿಷ್ಟತೆ ಮತ್ತು ಭಾಳ ವಿಶೇಷತೆ ಇರತಕ್ಕಂಥ ಒಂದು ಅಧ್ಯಾಯ ಇದು. ಹಾಗಾಗಿ ರಾಜ್ಯದ ಬಗ್ಗೆ ಸಮಗ್ರವಾದಂಥ ರೀತಿಯಲ್ಲಿ ನಮಗೆ ಬಹಳಷ್ಟು ಕಲ್ಪನೆಗಳನ್ನು ಒದಗಿಸ್ತಕ್ಕಂಥದ್ದು. ಒಟ್ಟಾರೆ ಇನ್ ದಿಸ್ ಸೆಷನ್ ವಿ ಲರ್ನ್ ಅಬೌಟ್ ನೇಚರ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್. ರಾಜ್ಯ ಹೇಗೆ ಅಭಿವೃದ್ಧಿ ಹೊಂದಿತು ಅಂತಕ್ಕಂಥದ್ರ ಬಗ್ಗೆಯೂ ಕೂಡ ಸಮಗ್ರವಾಗಿ ಅಧ್ಯಯನ ಮಾಡಬೇಕು. ಯಾಕಂದರೆ ರಾಜ್ಯ
ಹಲವಾರು ಧ್ಯೇಯಗಳು, ಹಲವಾರು ಉದ್ದೇಶಗಳನ್ನು ಹೊಂದಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಒಂದು ಮಾನವೀಯ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ವಿಶೇಷವಾದಂಥ ಒಂದು ಸಂಸ್ಥೆ. ಹಾಗಾಗಿ ರಾಜ್ಯದ ಸ್ವರೂಪ ಅಂದರೆ ಎಂತೆಂಥ ರಾಜ್ಯಗಳಿದೆ ಆಧುನಿಕ ಜಗತ್ತಿನಲ್ಲಿ. ಈಗ ಕೆಲವು ರಾಜ್ಯಗಳು ಪ್ರಜಾಪ್ರಭುತ್ವ ರಾಜ್ಯಗಳಿದೆ, ಕೆಲವು ರಾಜ್ಯಗಳು ಸಮತಾವಾದ ರಾಜ್ಯಗಳಿದೆ, ಕೆಲವು ರಾಜ್ಯಗಳು ನಿರಂಕುಶ ರಾಜ್ಯಗಳಿದೆ, ಕೆಲವು ರಾಜ್ಯಗಳು ಸಾಂಕುಶ ರಾಜ್ಯಗಳಿದ್ದಾವೆ. ಇವೆಲ್ಲರ ಒಟ್ಟಾರೆಯಾಗಿ ಎಲ್ಲ ರಾಜ್ಯಗಳ ಗುರಿ ಏನಾಗಿದೆ? ಕಲ್ಯಾಣ ರಾಜ್ಯದ ಕಲ್ಪನೆಯನ್ನು ಹೊಂದಿ ಕಲ್ಯಾಣ ರಾಜ್ಯದ ತತ್ವವನ್ನು ಹೊಂದಿರತಕ್ಕಂಥದ್ದು. ಮತ್ತು ಈ ರಾಜ್ಯದ ಸ್ವರೂಪ ಹಾಗೂ ಮತ್ತು ಇದರ ಜೊತೆಯಲ್ಲಿ ರಾಜ್ಯ ಯಾವ್ಯಾವ ಕಾಲಘಟ್ಟದಲ್ಲಿ ಹೇಗೆ ಬೆಳೆದು ಬಂದು ನಿಂತಿದೆ. ಇವತ್ತು ಬಹಳ ಸಾಮಾಜಿಕ ಸಂಸ್ಥೆಗಳಲ್ಲಿ, ಇತರೆ ಸಂಘ ಸಂಸ್ಥೆಗಳಲ್ಲಿ ಭಾಳ ಶ್ರೇಷ್ಠವಾದಂಥ ಒಂದು ಸಂಸ್ಥೆಯಾಗಿ ಮಹತ್ವವನ್ನು ಪಡ್ಕೊಳ್ಳೋದಕ್ಕೆ ಅದು ಆ ಚಿಂತಕರು, ಅನೇಕ ಚಿಂತಕರು ಇದರ ಬೆಳವಣಿಗೆಗೆ ಕೊಡುಗೆ ನೀಡಿದ್ರಿಂದ ಯಾವ್ಯಾವ ಹಂತದಲ್ಲಿ ರಾಜ್ಯ ಅಂತಕ್ಕಂಥದ್ದು ಹೇಗೆ ಬೆಳೆದು ಬಂತು, ಈ ದೈವಿಕ ಸಿದ್ಧಾಂತದ ಮೂಲಕ, ಶಕ್ತಿ ಸಿದ್ಧಾಂತದ ಮೂಲಕ, ಸಾಮಾಜಿಕ ಒಪ್ಪಂದ ಸಿದ್ಧಾಂತದ ಮೂಲಕ, ಆಮೇಲೆ ಐತಿಹಾಸಿಕ ಕ್ರಮವಿಕಾಸ ಸಿದ್ಧಾಂತದ ಮೂಲಕ, ಕುಟುಂಬ ಸಿದ್ಧಾಂತಗಳ ಮೂಲಕ ರಾಜ್ಯ ತನ್ನದೇ ಆದಂಥ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದಿರತಕ್ಕಂಥದ್ದು ಯಾವಾಗ ಉಗಮ ಆಯಿತು, ಅದರ ಕಾರ್ಯಗಳೇನು, ಅದರ ಉದ್ದೇಶಗಳು ಎಲ್ಲವನ್ನು ಇದನ್ನು ಈ ಒಂದು ಹಂತದಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಒಟ್ಟಿನಲ್ಲಿ ಈ ಸೆಷನ್ ಇನ್ ದಿಸ್ ಸೆಷನ್ ವಿ ಲರ್ನ್ ಅಬೌಟ್ ನೇಚರ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್ಸ್ ಇನ್ ಮೆನಿ ಐಡಿಯಾಸ್. ಅದಕ್ಕೆ ಹೇಳಿದ ರಾಜ್ಯದ ಬಗ್ಗೆ ನಾವು ಸಮಗ್ರವಾಗಿ ಅಧ್ಯಯನ ಮಾಡಿದ್ದೆ. ಆದರೆ ರಾಜ್ಯದ ಬೆಳವಣಿಗೆಯಲ್ಲಿ ವೈಚಾರಿಕ ವಿಚಾರಗಳಿದೆ, ಕೆಲವೆಲ್ಲ ಸೈದ್ಧಾಂತಿಕ ವಿಚಾರಗಳಿದೆ. ಈ ಸೈದ್ಧಾಂತಿಕ ವಿಚಾರಗಳಿಗೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಂಥವರು ರಾಜನೀತಿಜ್ಞರು. ಇಂಥ ಅನೇಕ ಅರಿಸ್ಟಾಟಲ್, ಮೆಕ್ಯಾವೆಲಿ, ಗಾರ್ನರ್ ಇಲ್ಲೆಲ್ಲರ ವೈಚಾರಿಕ ವಿಚಾರಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಈ ಅವಕಾಶ ಈ ಒಂದು ವಿಡಿಯೋ ಉಪನ್ಯಾಸ ಮಾಲಿಕೆ ಮೂಲಕ ನಮಗೆ ಸಿಗ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಇನ್ನು ಮುಂದಿನ ಹಂತಗಳಲ್ಲಿ ಇನ್ನಷ್ಟು ರಾಜ್ಯದ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನ ತಿಳಿಸ್ತಾ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ.